ಯಾಕೆ ರಮ್ಯಾ ಹೀಗೆ ಮಾತಾಡ್ತಿದ್ಯಾ? ನೀನ್ ನನ್ನನ್ನ ನಿನ್ನೆ ಮೊನ್ನೆಯಿಂದ ನೋಡ್ತಾ ಇದ್ಯಾ. ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದಿದ್ದೀವಿ. ನಿನ್ ಕಷ್ಟಕ್ಕೆ ನಾನು ಆಗೋದು ತಪ್ಪೇ. ಮ್ಯಾನೇಜರ್ ಮಗಳು ನನ್ನ ಫ್ರೆಂಡ್ ಅಂತ ಅನ್ಕೊಳ್ಳೋದು ತಪ್ಪು. ಹರ್ಷಿತ್ನ ಪಟಾಯಿಸಿ ಅರುಮನೆ ಸೊಸೆ ಆದ ತಕ್ಷಣ ನಿನ್ ಸ್ಟೇಟಸ್ ಏನು ಬದಲಾಗಲ್ಲ. ರಮ್ಯಾ, ನೀನ್ ಸಿಟ್ಟಾಗಿದ್ಯಾ. ವಿರಾಜ್ ಇಲ್ಲ ಅಂತ ಗಾಬರಿ ಆಗಿದ್ಯಾ. ಸ್ವಲ್ಪ ಕಾಮಾಗಿ ಯೋಚನೆ ಮಾಡು. ಹುಡುಗನ್ ನೋಡಕ್ ಬರೋದೆಲ್ಲ ಹುಡುಗಿರಿಗೆ ತುಂಬಾ ಸೂಕ್ಷ್ಮವಾದ ವಿಚಾರ. ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕೆ ಹುಡುಗಿರಿಗೆ ಮಾತ್ರ ಸಾಧ್ಯ. ವಿರಾಜ್ ಬದಲು ನಾನು ಬರ್ತೀನಿ. ಹುಡುಗನ್ ಮನೆಯವ್ರು ಬಂದು ಹೋಗೋ ತನಕ ನಾನು ನಿನ್ ಜೊತೆಗಿರ್ತೀನಿ, ಸರಿನಾ? ನೀನು ವಿರಾಜ್ ಒಂದೇನಾ? ಅಲ್ಲ ರಮ್ಯಾ, ಹೇಳು, ನೀನು ವಿರಾಜ್ ಒಂದೇನಾ? ಈ ರಮ್ಯಾದ ಅತಿ ಆಯ್ತು. ನಮ್ಮನೆಗೆ ಬಂದು ನನ್ನ ಸೊಸೆಗೆ ಆಟಿಟ್ಯೂಡ್ ತೋರಿಸ್ತಾ ಇದ್ದಾಳಲ್ಲ. ವಿರಾಜ್ ಜೊತೆ ಕಂಪೇರ್ ಬೇರೆ ಮಾಡ್ತಾ ಇದ್ದಾಳೆ. ಎಷ್ಟು ಸೊಕ್ಕಿರ್ಬೇಡ ಇವಳಿಗೆ. ಒಂದೇ ಅಲ್ಲ ತಾನೆ? ನಿನ್ ಪ್ರಕಾರ ನಾನು ವಿರಾಜ್ ಒಂದೇ ಅಲ್ಲ, ಇರ್ಬೋದು. ಆದರೆ ಇಂಥ ಸೂಕ್ಷ್ಮವಾದ ವಿಚಾರ ಬಂದಾಗ ನಮ್ಮಿಬ್ರು ಯೋಚನೆ ಒಂದೇ ಥರ. ವಿರಾಜ್ ನನ್ನ ಮೈದ್ನ. ಅವನು ನಿನ್ನನ್ನು ಹೇಗೆ ಸಮಾಧಾನ ಮಾಡ್ತಾನೋ ನಾನು ಹಾಗೆ ಸಮಾಧಾನ ಮಾಡ್ತೀನಿ. ಏನು? ಅರು ಮಸಾಲ ಫ್ಯೂಚರ್ ಎಂಬಿ ಮ್ಯಾನೇಜರ್ ಮಗಳು ಒಂದೇನಾ? ಅದೇ ಲಾಜಿಕಲ್ ನೋಡಿದ್ರೆ ಮ್ಯಾನೇಜರ್ ಮಗಳು ಈ ಮನೆ ಕೆಲ್ಸದೋಳು ಇಬ್ರು ಒಂದೇ. ನೀನ್ ಬಂದ್ರೇನು ಅವಳು ಬಂದ್ರೇನು? ಮೇಡಮ್, ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದೀರಾ? ರಮ್ಯಾ, ನಿನ್ ಲೆವೆಲು ಇವಳ ಲೆವೆಲು ಒಂದೇ. ನಾನು ಇವಳನ್ನೇ ಕರ್ಕೊಂಡು ಹೋಗ್ತೀನಿ. ಮೇಡಮ್, ಮೇಡಮ್, ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದೀರಾ?